ಓಂ ಏಕದಂತಾಯ ನಮಃ. ನಮ್ಮ ಮನೆಗಳಲ್ಲಿ ನಾವು ದಿನನಿತ್ಯವೂ ಸಹ ಮನೆಯಲ್ಲಿ ಮುಖ್ಯವಾಗಿ ಒಂದು ವಿಷಯದ ಬಗ್ಗೆ ಹೆಚ್ಚು ನಾವು ಒಂದು ಒತ್ತು ಕೊಡಲೇಬೇಕು. ಆ ಒತ್ತು ಯಾವುದು ಹೆಚ್ಚು ನಾವು ಆ ಕಡೆ ಗಮನ ಕೊಡಲೇಬೇಕಾಗಿರುತ್ತೆ. ಅದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಸಹ ನಾವು ಚಪ್ಪಲಿಯನ್ನು ಉಪಯೋಗಿಸ್ಕೊಳ್ತೀವಿ. ಚಪ್ಪಲಿಯನ್ನು ಹಾಕ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಶೂಸ್ ಹಾಕ್ಕೋಬೋದು, ಚಪ್ಪಲಿ ಹಾಕ್ಕೋಬೋದು. ಸಾಮಾನ್ಯವಾಗಿ ಚಪ್ಪಲಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೋದಾಗಿದೆ ಇವತ್ತಿನ ದಿವಸ. ಆ ಚಪ್ಪಲಿಯನ್ನು ಹಾಕ್ಕೊಂಡಾಗ ಅದರ ಸ್ಥಾನ ಏನು, ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು, ಚಪ್ಪಲಿಯಿಂದ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಏನೇನು ಅವಾಂತರಗಳು ಉಂಟಾಗ್ತೈತೆ ಅಂತಕ್ಕದ್ದನ್ನು ತಿಳ್ಕೊಬೇಕಾಗಿರುತ್ತೆ. ಇವತ್ತು ಚಪ್ಪಲಿಯ ಸ್ಥಾನ, ಮನೆಯಲ್ಲಿ ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಆ ಮನೆ ಸುಭಿಕ್ಷವಾಗಿರುತ್ತೆ. ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಧನಾತ್ಮಕ ಲಹರಿಗಳು ಕೂಡ ಆ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ. ಪ್ರತಿ ವಿಷಯದಲ್ಲೂ ಕೂಡ ನಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನವೇ ಒಂದೇನು ಅಂತ ಹೇಳಿದ್ರೆ, ನಾವು ಎಲ್ಲೋ ಮಕ್ಕಳಾಗಿದ್ದಾಗ, ಪ್ರೌಢಾವಸ್ಥೆಗೆ ಬಂದಾಗ, ವೃದ್ಧಾವಸ್ಥೆಗೆ ಬಂದಾಗ ಈ ನಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಜೀವನ ನಾವು ಮುಗಿಸಿ ಹೊರಡ್ತಾ ಇರಬೇಕು. ಅವರಿಗೆ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇರಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಅಡ್ಡಿ ಆತಂಕಗಳಿಲ್ಲದೆ, ತೊಂದರೆಗಳಿಲ್ಲದೆ ನೆಮ್ಮದಿಯಾಗಿರಬೇಕು ಅಂದರೆ ಕೆಲವು ಶಾಸ್ತ್ರಗಳ ಪಾಲನೆ ನಾವು ಮಾಡಲೇಬೇಕಾಗಿರುತ್ತೆ. ಆ ಶಾಸ್ತ್ರಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಾವು ಉಪಯೋಗಿಸುವ ಚಪ್ಪಲಿಯ ಸ್ಥಾನ. ಹಿಂದೆ ಚರ್ಮದಲ್ಲಿ ಮಾಡ್ತಾಯಿದ್ರು, ಮತ್ತು ರಬ್ಬರಲ್ಲಿ ದಿನೇ ನಾವು ಹೇಗೆ ಬದಲಾವಣೆ ಆಗ್ತಾ ಇದ್ದೀವೋ ಅದೇ ರೀತಿ ನೋಡೋಕೆ ಹೋದಾಗ ಚಪ್ಪಲಿಯೂ ಕೂಡ ಆಕಾರ ಇರ್ಬೋದು, ಚಪ್ಪಲಿಯ ಆ ವಸ್ತು ಆಗ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಬರ್ತಾ ಇದೆ. ಮನೆಯಲ್ಲಿ ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಮಗೆ ಗೊತ್ತಿರೋದೇನು, ಮನೆಯಲ್ಲಿ ಚಪ್ಪಲಿಯನ್ನು ಆಚೆ, ಈಗ ಒಂದು ಅಪಾರ್ಟ್ಮೆಂಟ್ ಇದ್ದೀವಿ, ಬಾಗಿಲ ಪಕ್ಕದಲ್ಲಿ ಆ ಒಂದು ಸ್ಟ್ಯಾಂಡ್ ಮಾಡಿ ಇಡ್ತಕ್ಕಂಥದ್ದು, ಮನೆ ಒಳಗಡೆ ಚಪ್ಪಲಿ ಇಟ್ಕೊಳ್ತಕ್ಕಂಥದ್ದು ಶುಭ ಅಲ್ಲ. ಬೇರೆ ದಾರಿ ಇಲ್ಲ, ಗತ್ಯಂತರ ಇಲ್ಲ, ಅಲ್ಲಿ ನಮಗೊಂದು ಸಣ್ಣ ಜಾಗ ಅಷ್ಟೇ ಇರೋದು ಅಂತಕ್ಕಂಥವ್ರಿಗೆ ಅದೊಂದು ಚೂರು ಎಲ್ಲೋ ಒಂದು ಕಡೆ ಓಕೆ ಅಂತ ಹೇಳ್ಬೋದು. ಆದರೆ ಇಡಬಾರ್ದು ಅಂತೂ ಕೂಡ ಹೇಳುತ್ತೆ. ಯಾವಾಗಲೂ ಚಪ್ಪಲಿ ಆಚೆಗಡೆ ಇರಬೇಕು. ಆಮೇಲೆ ಹೊಸ್ತಿಲ ಎದುರುಗಡೆ ನಾವು ತಕ್ಷಣ ಮನೆಯೊಳಗೆ ಬರ್ತೀವಿ, ಚಪ್ಪಲಿಯನ್ನು ಬಾಗಿಲ ಹತ್ರನೇ ಬಿಟ್ಟು ಓಡೋಗ್ಬಿಡ್ತೀವಿ. ಅದು ತಪ್ಪು. ಬಾಗಿಲು ಎದುರುಗಡೆ ಚಪ್ಪಲಿ ಇಡಬಾರ್ದು. ಇದರಿಂದ ಲಕ್ಷ್ಮೀದೇವಿ ಒಳಗಡೆ ಬರೋದಿಲ್ಲ. ಇನ್ನು ಚಪ್ಪಲಿಯ ಮೇಲೆ ಚಪ್ಪಲಿ ಹಾಕೋದು, ಹಿಂಗೆ ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಒಂದು ಚಪ್ಪಲಿ ಹಾಕೋದ್ರಿಂದ ಕುಟುಂಬದಲ್ಲಿ ಪದೇ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇರ್ತೀರಾ. ಯಜಮಾನನಿಗೆ ಐಡಿಯಾಸ್ ಬರೋದಿಲ್ಲ. ಮನೆ ಯಜಮಾನಿಗೆ ಏನಾಗಿರುತ್ತೆ, ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಮನೆ ಯಜಮಾನನಿಗೆ ಯಾವಾಗಲೂ ಮೈಂಡ್ ಬ್ಲ್ಯಾಕ್ ಆಗಿಬಿಡುತ್ತೆ. ಚಪ್ಪಲಿ ಮೇಲೆ ಚಪ್ಪಲಿ ಬಿಡಬಾರ್ದು, ಮನೆಯ ಹೊಸ್ತಿಲ ಮುಂದೆ ಚಪ್ಪಲಿ ಬಿಡಬಾರ್ದು. ಆಮೇಲೆ ಜೋರಾಗಿ ಬಂದ ತಕ್ಷಣ ಚಪ್ಪಲಿಯನ್ನು ಕಾಲಲ್ಲಿ ಎಸಿತೀವಿ. ಅದರಿಂದ ಏನಾಗುತ್ತೆ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಆ ಮನೆಯಲ್ಲಿ ಆವರಿಸ್ಕೊಳ್ಳುತ್ತೆ. ಚಪ್ಪಲಿಗೂ ಅಷ್ಟು ಗೌರವ ಕೊಡಬೇಕಂತ. ಯಾಕೆಂದರೆ ನಮ್ಮ ಇಡೀ ದೇಹ ನಿಂತಿರೋದೇ ಆ ಕಾಲುಗಳು, ಆ ಕಾಲುಗಳನ್ನ ಹೊತ್ಕೊಂಡು ತಿರುಗ್ತಕ್ಕಂಥದ್ದೇ ಚಪ್ಪಲಿ. ಹಾಗಾಗಿ ಆ ಚಪ್ಪಲಿಯನ್ನು ಜೋರಾಗಿ ಎಸಿಬಾರ್ದು. ಸ್ಟ್ಯಾಂಡ್ ಮಾಡಿ ಆ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೆ ಆದರೆ ಮರದ ಸ್ಟ್ಯಾಂಡ್ ಯಾವಾಗಲೂ ಒಳ್ಳೆಯದು ಅಂತ ಹೇಳುತ್ತೆ. ಆಮೇಲೆ ಅದೇ ನಾವು ಹೇಳ್ತೀವಿ, ಚಪ್ಪಲಿನೇ ಅಲ್ಲ, ನಾವು ಮನೆಯಲ್ಲಿ ಕಾಲು ತೊಳ್ಕೊಳ್ಬೇಕಾದ್ರೂ ಕೂಡ ಒಂದು ಕಾಲ ಮೇಲೆ ಒಂದು ಕಾಲು ಇಟ್ಟು ತೊಳ್ಕೊಬಾರ್ದು. ಅದು ಕೂಡ ದಾರಿದ್ರ್ಯ ಲಕ್ಷ್ಮಿ ಕೂಡ ಆವರಿಸ್ಕೊಳ್ಳುತ್ತೆ. ಇನ್ನು ದೇವಾಲಯ ಇರ್ಬೋದು, ಗುಹಾಲಯ, ಮನೇನೂ ಕೂಡ ಗುಹಾಲಯ ಅಂತ ನಾವು ಕರಿತೀವಿ. ಈ ಚಪ್ಪಲಿಯನ್ನು ನಾವು ದೇವಾಲಯದಲ್ಲಿ ಯಾವಾಗಲೂ ಅಷ್ಟೇ ಗಾಳಿಗೋಪುರ, ನಾವು ಗಾಳಿಗೋಪುರದಿಂದ ಒಳಗಡೆ ಹೋಗಿ ಚಪ್ಪಲಿ ಬಿಡ್ತೀವಿ, ಅದು ತಪ್ಪು. ಗಾಳಿಗೋಪುರದಿಂದ ಆಚೆ ಬಿಟ್ಟಾಗ ನಮ್ಮಲ್ಲಿರ್ತಕ್ಕಂಥ ಅಹಂ ಇರ್ಬೋದು, ಕೋಪ ಇರ್ಬೋದು, ಸಮಸ್ಯೆಗಳಿರ್ಬೋದು, ಇವು ಪರಿಹಾರ ಆಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಗಾಳಿಗೋಪುರದಿಂದ ಒಳಗಡೆಗೆ ಚಪ್ಪಲಿಯನ್ನು ತಗೊಂಡು ಹೋಗಬೇಡಿ. ಅದರಿಂದ ನಿಮಗೇನಾಗುತ್ತೆ, ಬಹುಶಃ ನೀವು ಆ ಚಪ್ಪಲಿ ಹಾಕ್ಕೊಂಡು ಗಾಳಿಗೋಪುರದಿಂದ ಒಳಕ್ಕೆ ಹೋದರೆ ಅಹಂ ಡಬಲ್ ಆಗುತ್ತೆ, ಸಮಸ್ಯೆಗಳು ಡಬಲ್ ಆಗುತ್ತೆ, ಕೋಪ ಡಬಲ್ ಆಗುತ್ತೆ. ಆ ಗಾಳಿಗೋಪುರದಿಂದ ಆಚೆನೇ ದೇವಾಲಯದಲ್ಲಿ ಚಪ್ಪಲಿ ಬಿಟ್ಟು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಬೇರೊಬ್ಬರ ಚಪ್ಪಲಿ ಹಾಕ್ಕೊಳ್ಳೋದು, ಬೇರೊಬ್ಬರ ಚಪ್ಪಲಿಯನ್ನು ಮುಟ್ತಕ್ಕಂಥದ್ದು ಕೂಡ ಶುಭ ಅಲ್ಲ ಅಂತ ಹೇಳುತ್ತೆ. ಎಷ್ಟೋ ಜನ ಈ ರಾಜಕೀಯ ನಾಯಕರು, ದೊಡ್ಡ ವ್ಯಕ್ತಿ ಏನು ಹೇಳ್ತಾರೆ, ಅವ್ರ ದೇವಸ್ಥಾನದಿಂದ ಹೊಳಕ್ಕೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಒಬ್ಬರು ಅವ್ರ ಚಪ್ಪಲಿಯನ್ನು ಹೊತ್ಕೊಂಡ್ಬರ್ತಾರೆ. ನಿಜವಾಗ್ಲೂ ಇದರಿಂದ ಯಾರಿಗೆ ಚಪ್ಪಲಿ ಹೊತ್ಕೊಂಬರೋರಿಗೆ ಪುಣ್ಯ, ಚಪ್ಪಲಿ ಅದು ಯಾರ್ದು ಹೊತ್ಕೊಂಡ್ಬರ್ತಾರೆ ಅವ್ರಿಗೆ ಕಂಟಕಗಳು ತಪ್ಪಿದ್ದಲ್ಲ. ಹಾಗಾಗಿ ಚಪ್ಪಲಿಯನ್ನು ಕೂಡ ಗೌರವದಿಂದ ನೋಡ್ಕೋಬೇಕಾಗಿರುತ್ತೆ. ಚಪ್ಪಲಿಯನ್ನು ಕೂಡ ವಾರಕ್ಕೊಂದ್ಸಾರಿ ನಾವು ತೊಳೆದು ಶುದ್ಧವಾಗಿ ಇಟ್ಕೋಬೇಕಾಗಿರುತ್ತೆ. ಚಪ್ಪಲಿಯನ್ನು ಕೂಡ ಹಾಕ್ಕೋಬೇಕಾದ್ರೂ ಕೂಡ ಪೂರ್ವ ಅಥವಾ ಉತ್ತರಾಭಿಮುಖ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.